ನಾವು ಮಾಡೋ ಸಾಂಬಾರಿಗೆ ಕರಿಬೇವಿನ ಒಗ್ಗರಣೆ ಹಾಕಿದ್ರೆ ಅದರ ರುಚಿನೇ ಡಬಲ್ ಆಗುತ್ತೆ. ಮನೆಯಲ್ಲಿ ಮಾಡೋ ಮಸಾಲೆ ಆಹಾರಗಳಿಗೆ ಕೊತ್ತಂಬರಿ ಸೊಪ್ಪಿಲ್ದೆ ಅಲಂಕಾರ ಮಾಡಕ್ಕಾಗತ್ತಾ? ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಇಲ್ಲ ಅಂದ್ರೆ ನಾವು ಮಾರ್ಕೆಟ್ಗೆ ಓಡೋಗ್ತೀವಿ. ಮಾರ್ಕೆಟ್ ಹೋಗೋ ಬದಲು ಈ ಸೊಪ್ಪುಗಳನ್ನ ನಮ್ಮ ಮನೆಯಲ್ಲಿ ಟೆರೆಸ್ ಗಾರ್ಡನ್ ಅಲ್ಲಿ ಮತ್ತೆ ಬಾಲ್ಕನಿಗಳಲ್ಲಿ ಯಾವುದೇ ಕೆಮಿಕಲ್ ನ ಯೂಸ್ ಮಾಡದೆ ಬೆಳಿಬಹುದು. ಕರಿಬೇವಿನ ಸೊಪ್ಪನ್ನ ಮನೆಯಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಜಾಸ್ತಿ ಬಿಸಿಲಿನ ಅಗತ್ಯ ಇರುತ್ತೆ. ಒಂದು ಪಾಟ್ಗೆ ಮಣ್ಣ ತುಂಬಿ ಅದನ್ನ ಬಿಸಿಲಿನಲ್ಲಿ ಇಟ್ಟು ಅದಕ್ಕೆ ಕರಿಬೇವಿನ ಬೀಜವನ್ನ ಹಾಕಿ ರೆಗ್ಯುಲರ್ ಆಗಿ ನೀರನ್ನ ಹಾಕ್ತಾ ಬರಬೇಕು. ಕರಿಬೇವಿಗೆ ಜಾಸ್ತಿ ನೀರಿನ ಅಗತ್ಯ ಇರೋದಿಲ್ಲ, ಬಟ್ ಆ ಪಾಟ್ ಅನ್ನ 6 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಇಡಬೇಕಾಗತ್ತೆ. ಗಿಡ ದೊಡ್ಡದಾಗ್ತಿದ್ದಂತೆ ಆ ಪಾಟ್ ಅನ್ನ ಕೂಡ ನಾವು ಚೇಂಜ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮನೇಲಿ ಹೇಗೆ ಬೆಳೆಯೋದು ಅಂತ ನೋಡೋದಾದ್ರೆ, ಒಳ್ಳೆ ಉತ್ತಮವಾಗಿರುವಂತ ಬೀಜಗಳನ್ನ ತಗೊಂಡು ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟು ಮರಳು ಅಥವಾ ಬೂದಿನಲ್ಲಿ ಮುಚ್ಚಿಟ್ರೆ ಅದು ಒಂದು 3 ದಿನಕ್ಕೆ ಅದು ಮೊಳಕೆ ಬರುತ್ತೆ. ಒಂದು ಪಾಟ್ನ ತಗೊಂಡು ಅದಕ್ಕೆ ಹಸುವಿನ ಗೊಬ್ಬರ ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡಿ ಈ ಮೊಳಕೆ ಬಂದಿರೋ ಅಂತ ಕೊತ್ತಂಬರಿ ಬೀಜಗಳನ್ನ ಅದ್ರ ಮೇಲೆ ಹರಡಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನ ಹಾಕಿ ಪ್ರತಿದಿನ ನೀರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ನಮ್ಮ ಬಾಲ್ಕನಿಯಲ್ಲಿ, ನಮ್ಮ ಟೆರೇಸ್ ಅಲ್ಲಿ ಬೆಳ್ಕೋಬಹುದು. ಥ್ಯಾಂಕ್ ಯು.